ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ನಿನ್ನನ್ನು ನನ್ನಿಂದ ದೂರ ಮಾಡಬೇಕು, ಅದಕ್ಕೆ ನನ್ನ ಮೇಲೆ ಅಸಹ್ಯ ಆಗೋ ರೀತಿ ಹೇಳಿರಬಹುದು. ನೀನು ಹೇಳು ವಿಭಾ, ಯಾವತ್ತಾದರೂ ನಿನ್ನ ಜೊತೆ ಮಿತಿ ಮೀರಿ ಓವರ್ ಬಿಹೇವ್ ಮಾಡಿದ್ದೀನಾ? ಎಷ್ಟು ಬಾರಿ ಮೀಟ್ ಮಾಡಿಲ್ಲ ನಾವು ಹೇಳು ಎಂದು ಕೇಳಿದ ಸೂರ್ಯ. ಹೌದು, ಅವನು ಇಲ್ಲಿವರೆಗೂ ಒಂದು ಬಾರಿಯೂ ಅವಳ ಜೊತೆಗೆ ಮಿಸ್ಬಿಹೇವ್ ಮಾಡಿರಲಿಲ್ಲ. ಅದನ್ನು ನೆನೆದು ಇಲ್ಲ ಎಂದಳು. ಮತ್ತೆ ಹೇಗೆ ಬೇರೆ ಹುಡುಗಿರ ವಿಡಿಯೋ ಲೀಕ್ ಮಾಡ್ತೀನಿ? ಥಿಂಕ್, ನಿಮ್ಮ ತಮ್ಮನಿಗೆ ನನ್ನ ಮೇಲೆ ಕೋಪ, ಅದಕ್ಕೆ ಹಾಗೆ ಹೇಳಿರೋದು. ಅವ್ರ ಕಾಲಿಗೆ ಬಿದ್ದು ಪ್ಲೀಸ್ ನನ್ನ ಮೇಲಿನ ದ್ವೇಷಕ್ಕೆ ನನ್ನ ಪ್ರೀತಿಯನ್ನು ದೂರ ಮಾಡಿಬಿಡಿ ಅಂತ ಬೇಡ್ಕೊಳ್ತೀನಿ. ನಡಿವಿ ಬಾ ಎಂದು ಅವಳ ಕೈ ಹಿಡಿದು ಇನ್ನೇನು ಹೋಗುವಾಗ, ಬೇಡ ಸೂರ್ಯ ಬೇಡ ಎಂದು ವಿಭಾ ಎಷ್ಟೇ ಕೇಳ್ಕೊಂಡ್ರೂ ಕೇಳದೆ ಇನ್ನೇನು ಬಾಗಿಲು ತೆರಿಬೇಕು ಒಳಗಡೆ ಬಂದು ಬಾಗ್ಲಾಕಿದ್ಲು ಮೌಲ್ಯ ಎಂದು ವಿಭಾ ನಿಟ್ಟುಸಿರು ಬಿಟ್ಟಾಗ, ಅಕ್ಕ ವೃಷಿ ಬರೋ ಹೊತ್ತಾಯಿತು. ಅದಲ್ಲದೆ ವೃಷಭ್ ಎಲ್ಲಿಗೂ ಹೋಗಿಲ್ಲ, ಇಲ್ಲ ಸಣ್ಣ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ. ಏನಿದಲ್ಲ? ಅದಲ್ಲದೆ ನಿಮ್ಮ ತಮ್ಮ ನಿಮ್ಮ ಎಂಗೇಜ್ಮೆಂಟ್ ಜೊತೆಗೆ ಮದುವೆ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಈ ಶುಕ್ರವಾರ ನಿಮ್ಮ ಎಂಗೇಜ್ಮೆಂಟ್, ಹಾಗೆ ಮುಂದಿನ ವಾರ ಮದುವೆ, ಗ್ಯಾಪ್ ಇಲ್ಲದೆ ಎಂದು ಮೌಲ್ಯ ಹೇಳುವಾಗ, ಈಗೇನು ಮಾಡೋದು? ಇನ್ನೂ ಲೇಟ್ ಮಾಡಿದ್ರೆ ನಾವು ಹೀಗೆ ಇರಬೇಕು, ನಡಿ ವಿಭಾ ಎಂದು ವಿಭಾ ಕೈ ಹಿಡಿದು ಸೂರ್ಯ ನಡೆಯುವಾಗ, ಅಕ್ಕ ಅಕ್ಕ ವಿಭಾ ಅಕ್ಕ ಎಂದು ವೃಷಭ್ ಜೋರಾಗಿ ಕರೆಯೋದು ಕೇಳಿಸ್ತು. ವಿಭಾ ಮತ್ತು ಮೌಲ್ಯ ಇಬ್ಬರು ಒಂದು ಕ್ಷಣ ನಡುಗಿದ್ರು. ಸೂರ್ಯ ಇಲ್ಲಿರೋದು ನೋಡಿದ್ರೆ ವೃಷಭ್ ಸುಮ್ಮನಿರನು ಎಂದು. ಮೌಲ್ಯ, ವೃಷಿ ಕಣೆ, ಏನು ಮಾಡೋದು ಎಂದು ವಿಭಾ ಹೆದರುತ್ತಾ ಹೇಳಿದಾಗ, ಹೌದು ಅಕ್ಕ, ಸೂರ್ಯ ಅವರನ್ನು ನೋಡಿದ್ರೆ ಕೊಂದೇ ಬಿಡ್ತಾರೆ ಎಂದು ಮೌಲ್ಯ ಬೇರೆ ದಿಗಿಲಲ್ಲಿ ಹೇಳಿದಾಗ, ನೀವಿಬ್ಬರು ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ ಎಂದು ಸೂರ್ಯ ಧೈರ್ಯವಾಗಿ ಬಾಗಿಲು ತೆರಿಬೇಕು. ಪ್ಲೀಸ್ ಸೂರ್ಯ, ದಯವಿಟ್ಟು ಇಲ್ಲಿಂದ ಹೋಗಿ. ಅಕ್ಕನನ್ನು ಪ್ರೀತಿಸ್ತಿದ್ದಾರ ತಾನೆ? ಅದೇ ನಿಜ ಅನ್ನೋದಾದರೆ ಹೋಗಿ ಬೇಗ, ಏನೋ ಒಂದು ಯೋಚನೆ ಮಾಡಿ ಎಂದು ಹೇಳುವಾಗ, ಅಷ್ಟರಲ್ಲಿ ವೃಷಭ್, ಅಕ್ಕ ಬಾಗಿಲು ತೆಗೆರೆ, ಮೌಲ್ಯ ಇದ್ದಾಳ ಅಲ್ಲಿ, ಏನು ನಡೀತಿದೆ ಒಳಗೆ ಎಂದು ಮತ್ತಷ್ಟು ರೌದ್ರವಾಗಿ ಕರೆಯುತ್ತಿದ್ದ. ಇನ್ನೂ ಸ್ವಲ್ಪ ಹೊತ್ತು ಇವರೇನಾದರೂ ಬಾಗಿಲು ತೆರೀಲಿಲ್ಲ ಅಂದರೆ ಬಾಗಿಲನ್ನು ಸೀಳಿ ಒಳ ಬರುವ ನೀನೋ ಎಂದು ಹೆದರಿಕೆಯಿಂದಲೇ ಮೌಲ್ಯ ಬಾಗಿಲು ತೆರೆದ್ಲು. ಅವಳನ್ನು ವಿಭಾ ರೂಮಲ್ಲಿ ನೋಡಿ, ಏನು ಮೌಲ್ಯ ಮೇಡಮ್, ತಮ್ಮ ಸವಾರಿ ಆ ರೂಮಿಂದ ಈ ರೂಮಿಗೆ ಎಂದ. ಅವಳು ಹಾಗೆ, ಅದು ನಾನು ಒಬ್ಬಳೇ ಇದ್ನಲ್ಲ, ಅದಕ್ಕೆ ಬೇಜಾರಾಯಿತು, ಅಕ್ಕನ ರೂಮಿಗೆ ಬಂದೆ ಎಂದಳು. ಭಯವಂತೂ ಇದ್ದೇ ಇತ್ತು. ಓ ರಿಯಾಲಿ ಎನ್ನುತ್ತಾ ಒಳಗಡೆ ಬಂದವನು ಅವನ ಅಕ್ಕನ ಕಡೆ ನೋಡಿ, ವಿಭಾ ಅಕ್ಕ, ನಿಮ್ಮ ಬಳಿ ಇವಳು ಯಾಕೆ ಬಂದಿದ್ದಾಳೆ ಅಂತ ನನಗೆ ಗೊತ್ತು, ಈಗಾಗಲೇ ಎಲ್ಲ ಒದರಿದಾಳೆ ಅಲ್ವಾ ಎಂದ ವೃಷಭ್. ಆಗ ಮೌಲ್ಯ, ಹೌದು ಒದರಿದೆ, ತಪ್ಪ ಎಂದಳು. ಆಗ ಬಾಗಿಲಿಗೆ ಬೆನ್ನು ಮಾಡಿ ನಿಂತು, ಗೊತ್ತಾಯಿತು, ಖಂಡಿತ ತಪ್ಪಲ್ಲ, ಎಲ್ಲ ಒದರಿದ್ಯಲ್ವಾ, ನನ್ನ ಕೆಲಸ ಸುಲಭ ಆಯಿತು ಎಂದು ವಿಭಾ ಬಳಿ ಬಂದನು. ವಿಭಾ ಕಣ್ಣಲ್ಲಿ ನೀರು ತುಂಬಿತ್ತು. ಅಕ್ಕ, ನಾನು ಏನು ಮಾಡ್ತಾ ಇದ್ದೀನೋ ಅದು ನಿನ್ನ ಒಳ್ಳೆಯದಕ್ಕೆ, ಈಗ ದುಶ್ಮನ್ ಅನ್ಕೋ, ನೋ ಪ್ರಾಬ್ಲಮ್, ಆದರೆ ಮುಂದೆ ಈ ತಮ್ಮನ ಚಾಯ್ಸ್ ಬಗ್ಗೆ ನೀವು ಮೆಚ್ಚುಗೆ ಕೊಡ್ತೀಯಾ ಎಂದ. ಅವಳು ಇನ್ನೂ ಮಾತಾಡಲಿಲ್ಲ. ವೃಷಭ್ ಪ್ಲೀಸ್ ಅವರಿಗೆ ಎಂದು ಮೌಲ್ಯ ಮಾತಾಡಬೇಕು. ಇನ್ನು ಮುಂದೆ ನೀವು ಈ ಮೌಲ್ಯ ಜೊತೆಗೆ 5 ನಿಮಿಷಕ್ಕಿಂತ ಹೆಚ್ಚು ಎಲ್ಲೂ ನಿಂತು ಮಾತಾಡಬಾರ್ದು, ನನ್ನ ಕಣ್ಣಿಗೆ ಬಿದ್ದರೆ ಕತೆಗೆ ಎಂಡ್ ಕೊಟ್ಬಿಡ್ತೀನಿ ಎಂದು ಹೋದನು. ಅವನು ಹೋದ ನಂತರ ಬಾಲ್ಕನಿಯಲ್ಲಿ ಇಣುಕಿ ನೋಡಿದ್ಲು. ಸೂರ್ಯ ಅಲ್ಲಿರಲಿಲ್ಲ, ಆರಾಮಾಗಿ ಹೋಗಿದ್ದಾನೆ ಎಂದು ಮೆಸೇಜ್ ಮಾಡಿದ್ದ. ಅದನ್ನು ನೋಡಿ ಹಾಗೆ ಮಂಚದ ಮೇಲೆ ಕುಸಿದಳು ಅಳುತ್ತಾ ವಿಭಾ. ಪ್ಲೇಸಿಟಿಗೆ ಬಂದು ಕಾರ್ ಪಾರ್ಕಿಂಗ್ ಮಾಡಿ, ಲಡ್ಡು ಹೋಗೋಣ ಬಾ ಎಂದು ಕೇಳಿದ ತ್ರಿಶೂಲ್ಗೆ, ಓಕೆ ಪಾರ್ಟ್ನರ್ ಎಂದು ಚಂದದ ನಗು ನೀಡಿದ್ದ ಚಿಂಟು. ಮಗನು ತುಂಬ ದಿವಸದ ನಂತರ ಇದೇ ಮೊದಲು ಲವಲವಿಕೆಯಿಂದ ನಗುತ್ತಲಿದ್ದಿದ್ದು. ಅದನ್ನು ಕಂಡು ಶ್ರೇಯಾ ಮನಸ್ಸಿಗೂ ಹಾಯೆನಿಸಿತು. ಅವನನ್ನು ತಾನೇ ತನ್ನ ತೋಳಲ್ಲಿ ಹೊತ್ತುಕೊಳ್ಳುವ ತ್ರಿಶೂಲ್ ಒಮ್ಮೆ ಶ್ರೇಯಾ ಕಡೆ ನೋಡಿ, ಟೀಚರ್ ನಿಮ್ಮ ಕೈಗೆ ಅಲ್ಪ ವಿರಾಮ, ನಡೀರಿ ಸಾಲದ ಮೂಟೆ ಕಟ್ಟೋಣ ಎಂದು ಹೆದರಿಸುವ ಮಾತಾಡಿದ. ಅವಳೇನು ತಲೆ ಕೆಡಿಸಿಕೊಳ್ಳಲಿಲ್ಲ, ಮುಂದೆ ಸಾಗಿದಳು. ಪ್ಲೇಸಿಟಿಯಲ್ಲಿ ವಿಧವಾದ ಆಟಗಳಿದ್ದವು. ಸುಮಾರು 100ಕ್ಕೂ ಹೆಚ್ಚು ರೀತಿಯ ಆಟಗಳಿದ್ದವು. ಎಂಟ್ರಿ ಫೀಸ್ ಮಕ್ಕಳಿಗೆ 1500 ಇತ್ತು. ಅದರ ಜೊತೆಗೆ ಅಲ್ಲಿ ಆಟವಾಡಲು ಒಂದೊಂದು ಆಟಕ್ಕೆ ಒಂದೊಂದು ರೀತಿಯ ಫೀಸ್ ಚಾರ್ಜ್ ಮಾಡ್ತಿದ್ರು. ಪುಟಾಣಿಗೆ ಯಾವ ಆಟ ಹಿಡಿಸ್ತಿತ್ತೋ ಆಡಲಿ ಎನ್ನುವಂತೆ 5000 ಕೊಟ್ಟು ಪ್ರವೇಶ ಪಡೆದು ಆ ಪೇ ಸ್ಲಿಪ್ನ ಶ್ರೇಯಾ ಕೈಗಿಟ್ಟ ತ್ರಿಶೂಲ್. 5000ವನ್ನು ಕಂಡು, ಇಷ್ಟೊಂದ, ನಾವಿಲ್ಲಿಗೆ ಬರೋ ಅವಶ್ಯಕತೆ ಇರಲಿಲ್ಲ, ನಿಮ್ಗೆ ಯಾಕ್ರಿ ಹೇಳಿದ್ರು ಇಲ್ಲಿ ಕರ್ಕೊಂಡು ಬರೋದಕ್ಕೆ? 5000 ಕೊಟ್ಟು ಆಟ ಆಡಿಸ್ಬೇಕಾ? ಅಪಾರ್ಟ್ಮೆಂಟ್ನಲ್ಲೇ ಜಾರ ಬಂಡಿ ಉಯ್ಯಾಲೆ ಆಡ್ತಿದ್ದೆ ಅವನು, ಈಗ ಕೇವಲ
ಈಗ ಕೇವಲ 1 ಗಂಟೆಗೆ 5,000 ರೂಪಾಯಿ ಕೊಡಬೇಕಾ ಎಂದು ಒಳಗೊಳಗೆ ಕೊರಗ್ತಿದ್ಲು. ಆದರೆ ತ್ರಿಶೂಲ್ ಮಾತ್ರ ಖುಷಿಯಾಗಿ ಪುಟಾಣಿಯನ್ನು ಕಾರೊಳಗೆ ಕೂರಿಸಿದ. ಅದೊಂದು ಮ್ಯಾಜಿಕಲ್ ಕಾರ್. ಬೇಕಿದ್ರೆ ಯಾರಾದರೂ ಪೇರೆಂಟ್ಸ್ ಹೋಗ್ಬೋದಿತ್ತು. ಶ್ರೇಯಾ ಹೋಗದ ಕಾರಣ ತಾನೇ ಲಡ್ಡು ಜೊತೆಗೆ ಕಾರ್ ಓಡಿಸುತ್ತಾ ಡ್ಯಾಶಿಂಗ್ ಕಾರ್ ಆಡಲು ಶುರು ಮಾಡಿದ್ದ. ಇವನು ಇವನ ಕಾರಿಗೆ ಕೂತ್ಕೊಂಡು ಒಳ್ಳೆ ಮಜಾ ತಗೊಂಡ್ರು. ತ್ರಿಶೂಲ್ ಪುಟಾಣಿ ಜೊತೆಗೆ ಇಷ್ಟು ಸಲೀಸಾಗಿದ್ದ. ತ್ರಿಶೂಲ್ ಅಂದರೆ ನೋಡಿದವ್ರಿಗೆಲ್ಲ ಅವನೇ ತಂದೆ ಅನ್ನಿಸ್ತಿತ್ತು. ದೂರದಲ್ಲೇ ನಿಂತು ನೋಡ್ತಿದ್ದ ಶ್ರೇಯಾಗೆ ಮಗನ ಖುಷಿ ಕಂಡು ಖುಷಿಯಾಯಿತು. ಅವನ ಮುಂದೆ ಆ ಖುಷಿ ಮುಂದೆ 5,000 ರೂಪಾಯಿ ಯಾವ ಲೆಕ್ಕವಿಲ್ಲ ಅನಿಸಿ ಆ ಪ್ಲೇಸಿಪ್ ನೋಡಿ ಸುಮ್ಮನೆ ನಕ್ಕಳು. ಆದರೆ ಇವೆಲ್ಲವನ್ನು ಹಿಂಬಾಲಿಸುತ್ತಾ ಬಂದ ರೀಚಾಗೆ ಅದ್ಯಾಕೆ ತ್ರಿಶೂಲ್ ಕೇವಲ ಈ ಟೀಚರ್ ಜೊತೆಗೆ ಮಾತ್ರ ಇಷ್ಟು ಸಲುಗೆ ತೋರಿಸ್ತಿದ್ದಾನೆ ಎಂದು ಚಿಂತೆ ಕಾಡ್ತಿತ್ತು. ಅವಳು ಎಲ್ಲವನ್ನ ನೋಡ್ತಾ ನಿಂತಿದ್ಲು. ಆದರೆ ಅವಳಿದ್ದದ್ದು ತ್ರಿಶೂಲ್ ಮತ್ತು ಟೀಚರ್ಗೆ ಯಾವುದೇ ರೀತಿಯ ಭಾಸವಿರಲಿಲ್ಲ. ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೂಡ ಟ್ರೈನಲ್ಲಿ ಕೂರುವ ಹಾಗಿತ್ತು ಅದೊಂದು ಆಟ. ಆಯುಷ್ ಕಣ್ಣರಳಿಸಿ, ಮೊಮ್ಮ ನೀವು ಬನ್ನಿ, ಅದ್ರಲ್ಲಿ ಹೋಗಿ ಬರೋಣ ಎಂದು ಮುದ್ದಾಗಿ ಕರೆದ. ನಾನು ಬೇಡ, ನೀನಾಡು ಹೋಗು ಎಂದಳು ಶ್ರೇಯಾ. ಅವಳಿಗೆ ಫ್ಯಾಮಿಲಿ ಎಂದು ನೋಡಿಯೇ ಮನಸ್ಸು ಕೆಟ್ಟಿತ್ತು. ತನ್ನ ಬದುಕು ಕತ್ತಲು ಮಾಡಿ ಹೋದ ವ್ಯಕ್ತಿಯ ನೆನೆದು ನೊಂದು ನಿಂತಿದ್ಲು. ಆದರೆ ಚಿಂಟು ಸಪ್ಪಗಾದ. ಸುತ್ತಲೂ ಎಲ್ಲ ಪುಟಾಣಿ ಮಕ್ಕಳು ಅವರ ಅಪ್ಪ ಅಮ್ಮನ ಜೊತೆಗೆ ಸವಾರಿ ಹೋಗ್ತಿದ್ರು. ಆದರೆ ಇವನು ಎಲ್ಲೂ ಒಂಟೆ. ಹೀಗಾಗಿ ಮೂತಿ ಮರ್ಚಿ ಎಲ್ಲರ ಕಡೆ ನೋಡ್ತಾ ಕೂತ. ತ್ರಿಶೂಲ್ಗೆ ಲಡ್ಡು ಅಳುಮೊಗ ಹಿಡಿಸ್ಲಿಲ್ಲ. ಇಷ್ಟು ಮಾಡ್ತಾ ಇರೋದು ಕೂಡ ಅವನನ್ನ ನಗಿಸೋದಕ್ಕೆ, ಖುಷಿಗೆ. ಹೀಗಾಗಿ ಅವನು ಶ್ರೇಯಾ ಟೀಚರ್ ಬಳಿ, ಟೀಚರ್ ನೀವು ಬನ್ನಿ, ಜೊತೆಗೆ ಹೋಗೋಣ ಎಂದು ಕರೆದೇ ಬಿಟ್ಟ. ಆದರೆ ಅವಳು ಇಲ್ಲ ನಾನು ಬರಲ್ಲ, ನೀವು ಹೋಗಿಬೇಕಂದ್ರೆ ಅವನ ಜೊತೆಗೆ ಎಂದು ದೂರ ಸರಿದಳು. ಆ 3 ಜನರನ್ನು ನೋಡಿದ್ರೆ ಯಾರಿಗಾದ್ರೂ ಫ್ಯಾಮಿಲಿ ಅನ್ನಿಸ್ತಿತ್ತು. ಅವ್ರದ್ದು ಹೇಳಿ ಮಾಡಿಸಿದ ಜೋಡಿ ಎನ್ನುವ ಹಾಗೆ ಅಲ್ಲಿದ್ದ ಜೋಡಿಗಳ ಕಣ್ಣು ಇವ್ರ ಕಡೆ ಬಂದು ಹೋಗ್ತಿತ್ತು. ಹೀಗಾಗಿ ಅಲ್ಲೇ ಇದ್ದ ಜೋಡಿ ಒಂದು ಮಗು ಇಬ್ಬರ ಜೊತೆಗೆ ಹೋಗೋ ಆಸೆ ಪಡ್ತಿದೆ. ಹೋಗಿ ಮೇಡಮ್, ಮಕ್ಕಳ ಆಸೆ ಅಲ್ವಾ, ಪಪ್ಪ ಮಮ್ಮಿ ಜೊತೆ ಹೋಗಬೇಕು, ಇದು ಫ್ಯಾಮಿಲಿ ಟ್ರೈನ್, ಹೋಗಿಪ್ಪ ನಿಮ್ಮ ಹಸ್ಬೆಂಡ್ ಇದ್ದಾರಲ್ಲ ಎಂದು ಬುದ್ಧಿ ಹೇಳಲು ಶುರು ಮಾಡಿದರು. ಇಲ್ಲ ಅದು ಅವರು ಎಂದು ಬಾಯಿ ತೆರೆಯುವ ಮುನ್ನವೇ, ಭಯವಾದರೆ ನಿಮ್ಮ ಗಂಡನ ಕೈ ಗಟ್ಟಿಯಾಗಿ ಹಿಡ್ಕೊಳ್ಳಿ ಎಂದು ಹಾಸ್ಯ ಮಾಡಿ ನಕ್ಕಳು ಆ ಹುಡುಗಿಯೊಬ್ಬಳು. ಶ್ರೇಯಾಗೆ ತ್ರಿಶೂಲ್ ಜೊತೆಗೆ ಯಾಕೆ ಬಂದೆ ಅನಿಸಿದ್ದು ನಿಜ. ಆದರೆ ಸತ್ಯ ಹೇಳೋಕ್ಕೆ ತ್ರಿಶೂಲ್ ಕೂಡ ಮುಂದಾಗ್ತಿಲ್ಲ. ಹೋಗ್ಲಿ, ಇವಳೇ ವಿವರಣೆ ಕೊಡೋಕೆ ಹೋದರೆ ಅಲ್ಲಿರೋ ಜನ ಇವಳಿಗೆ ಮಾತಾಡೋಕೆ ಅವಕಾಶನೇ ಕೊಡ್ದ ಹಾಗೆ, ಹೋಗಿ ಮೇಡಮ್, ಮಗು ಜೊತೆಗೆ ಹೋಗೋಕ್ಕೆ ಏನು ಸಮಸ್ಯೆ, ಗಂಡನ ಜೊತೆಗೆ ಹೋಗೋಕ್ಕೆ ನಾಚಿಕೆನಾ, ಹಾಗೆ ಹೀಗೆ ಅಂತ ಮಾತಾಡೋದನ್ನು ನೋಡಿ ಕಡೆಗೆ ತಾನೇ ಹೋಗಲು ಮುಂದಾದಳು. ಅದನ್ನು ನೋಡೋ ಲಡ್ಡು, ನಿಮ್ಮಮ್ಮ ನಿನಗಾಗಿ ಟ್ರೈನ್ ಕೂಡ ಹತ್ತಿದ್ದಾರೆ ಎಂದ ತ್ರಿಶೂಲ್. ಅವನು ಅಮ್ಮ ಟ್ರೈನ್ ಹತ್ತೋದು ನೋಡಿ ಮೊಮ್ಮ ಲವ್ ಯು ಮೊಮ್ಮ ಎಂದು ಕಿರುಚಿ ಖುಷಿಯಿಂದ ನಕ್ಕನು. ಸೀರೆ ಉಟ್ಟಿ ಟ್ರೈನ್ ಹತ್ತಿ ಕೂರಲು ಕೊಂಚ ಗಾಸಿ ಪಡ್ತಿದ್ದ ಶ್ರೇಯಾ ಮುಂದೆ ತನ್ನ ಕೈ ಚಾಚಿದ ತ್ರಿಶೂಲ್ ಭೂಷಣ್ ಒಮ್ಮೆ ಅವನ ಕೈನನ್ನು ನೋಡಿ ಬೇರೆ ದಾರಿ ಕಾಣದೆ ಕೈಗೆ ಕೈ ಸೇರಿಸಿದ್ಲು. ಆತ ಮೆತ್ತಗೆ ಹತ್ತಿಸಿಕೊಳ್ಳುವಾಗ ಯಾವುದೋ ಮಗು ಮಾಡುವ ಕೀಟ್ಲೆಗೆ ಶ್ರೇಯಾ ಒಳಗೆ ಸೇರ್ಕೊಳ್ತಲಿದ್ದ ತ್ರಿಶೂಲ್ ಮೇಲೆ ವಾಲುವಂತಾಗಿತ್ತು. ತಕ್ಷಣ ದೂರ ಸರಿದು ಸಾರಿ ಎಂದಳು. ಆದರೆ ತ್ರಿಶೂಲ್ ಮಾತ್ರ ಅವಳ ಮುದ್ದು ಮುಖ ನೋಡ್ತಾ ಹಾಗೆ ಮೈ ಮರೆತು ಬಿಟ್ಟಿದ್ದ. ಹೇಗೋ ಟ್ರೈನ್ ಕತೆ ಮುಗಿದಿತ್ತು. ಎಲ್ಲ ಮುಗಿದು ಇನ್ನೇನು ಟ್ರೈನ್ ಇಳಿಬೇಕು. ಅಲ್ಲಿದ್ದವರು, ಏನಮ್ಮ ಗಂಡನ ಜೊತೆ ಮಗು ಜೊತೆಗೆ ಹೋಗೋದಕ್ಕೆ ಆಗಲೇ ಅಷ್ಟು ಬೇಜಾರದೆ ಅಲ್ವಾ ಎಂದು ಕೇಳಿದರು. ಆಗ ಅವನಿಗೆ ಅವಳ ಮೌನದ ಕಾರಣ ಗೊತ್ತಾಯಿತು. ಶ್ರೇಯಾ ಏನೂ ಉತ್ತರಿಸಲಿಲ್ಲ, ಅವ್ರಿಗೇನು ಉತ್ತರ ಕೊಡಲಿಲ್ಲ. ಅವನು ಕೂಡ ಬದಲಾಗಿ ಶ್ರೇಯಾ ಕಡೆ ನೋಡ್ದ. ಅವಳು ಮಗನ ಕೈ ಹಿಡಿದು ಮುಂದೆ ಹೋದಳು. ಮುಂದೆ ಬರ್ತಾ ಮಾನ್ಸ್ಟರ್ ಹೌಸ್ ನೋಡ್ತಾನೆ ಚಿಂಟು. ಅವನಿಗಂತೂ ದೆವ್ವ ಭೂತವನ್ನು ಛೋಟಾ ಭೀಮ್ ಹೊಡೆದು ಬಡಿಯೋದು ನೋಡಿ ತುಂಬ ಕ್ರೇಜಿ ಅನಿಸಿತ್ತು. ಪಾರ್ಟ್ನರ್ ಎಂದು ಅಮ್ಮನ ಕೈ ಬಿಟ್ಟು ಸೀದಾ ಹಿಂದೆ ಬರ್ತಿದ್ದ ತ್ರಿಶೂಲ್ ಕಡೆಗೆ ಬಂದ. ಏನು ಚೋಟು ಮರಿ ಎಂದು ಅವನನ್ನು ಹೊತ್ತುಕೊಂಡವನು ಪುಟಾಣಿ ಕೈ ಮಾಡಿ ತೋರಿಸಿದ ಮಾನ್ಸ್ಟರ್ ಹೌಸ್ ಕಡೆ ನೋಡಿದ. ಹೋಗೋಣ ಬಾಸ್ ಎನ್ನುವಾಗ, ಬೇಕಿಲ್ಲ ಎಂದು ಅಡ್ಡ ಬಂದಳು ಶ್ರೇಯಾ. ಯಾಕೆ, ಏನಾಯಿತು ಎಂದು ತ್ರಿಶೂಲ್ ಕೇಳಲು, ಮಕ್ಕಳು ಹೆದರಿ ಜ್ವರಗಿರ ಬಂದರೆ ಎಂದಳು. ಮೊಮ್ಮ ಅದು ನೋಡಬೇಕು ಪ್ಲೀಸ್ ಮಮ್ಮ ಎಂದು ಚಿಂಟು ಬೇರೆ ಹಠ ಹಿಡಿದ. ನೋ ಬೇಡ ಎಂದು ಇವಳು ಗದರುವಾಗ, ಬಾವ್ ನಾವು ಹೋಗೋಣ ಎಂದು ಹೊರಟಿದ್ದ ತ್ರಿಶೂಲ್ ಬೇಡ, ಭಯ ಆಗುತ್ತೆ ಅವನಿಗೆ ಎಂದಳು. ಇಲ್ಲ ಮೊಮ್ಮ ಎಂದು ಆ ಪುಟಾಣಿ. ಅವನಿಗೋ ನಿಮಗೋ ಟೀಚರ್ ಎಂದು ನಕ್ಕ ತ್ರಿಶೂಲ್. ಅವಳಿಗೆ ಕೋಪ ಬಂತು. ನನಗೆ ಭಯ? ನನ್ಗ್ಯಾಕೆ ಭಯ? ನನಗೇನು ಭಯ ಇಲ್ಲ ಎಂದಳು. ಭಯನೇ ರೀ ನಿಮಗೆ ಎಂದ. ಅವನ ಜೊತೆಗೆ ಚಿಂಟು ಬೇರೆ, ಮೊಮ್ಮ ನಿಮಗೆ ಭಯ 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 ಎಂದು ರೇಗಿಸಿದ.
ಅವಳಿಗೆ ಪಿತ್ತ ಹತ್ತಿತು. ಚೆಂಡು ಅದ್ಯಾವುದು ನಿಂದು ಎಂದು ಮಗನ ಮೇಲೆ ದುರ್ಗುಟ್ಬೇಕು. ಮತ್ತೆ ಭಯ ಇಲ್ಲ ತಾನೆ? ನೋ ಟಾಕ್. ಬನ್ನಿ ಮಾನ್ಸ್ಟರ್ ಹೌಸ್ ಒಳಗೆ ಎಂದು ಹೋದನು ತ್ರಿಶೂಲ್. ದುರ್ಗುಟ್ಟಿ ಒಳ ಬಂದಳು ಶ್ರೇಯಾ. ಒಳಗಡೆ ಪೂರ ಕತ್ಲು. ಧೈರ್ಯವಂತ ಪುಟಾಣಿಗಳಿಗೆ ಹೇಳಿ ಮಾಡಿಸಿದ ರೂಮ್ ಅದು. ಶ್ರೇಯಾ ಕತ್ಲು ಅಂದರೆ ಭಯ. ಆದರೂ ಮಗನಿಗಾಗಿ ತೆಪ್ಪಗೆ ಇದ್ದಳು. ಹೆಚ್ಚೇನೂ ಇಲ್ಲ, ಕೆಲ ಫೇಮಸ್ ದೆವ್ವಗಳ ಹಾಡು, ದೆವ್ವಗಳ ಪಿಕ್ಚರ್ ಅಲ್ಲಲ್ಲಿ ಹಾಕುವುದು, ಇವರಿಗೆ ಮುಟ್ಟಿದ ಹಾಗೆ ಮಾಡುವುದು ಆ ಮಾನ್ಸ್ಟರ್ ಹೌಸ್ ಸ್ಪೆಷಲ್. ಬೆವರ್ತಿದ್ದ ಶ್ರೇಯಾ ಕಡೆ ನೋಡಿ, ಟೀಚರ್ ಭಯ ಆದರೆ ನಾನಿದ್ದೀನಿ ಎಂದ. ಮೂತಿ ತಿರುವಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ, ನನಗೇನು ಭಯ ಇಲ್ಲ ಎಂದು ಕೈ ಕಟ್ಕೊಂಡು ನಿಂತಳು. ಕಗ್ಗತ್ತಲು ಆವರಿಸಿತು. ಮಾನ್ಸ್ಟರ್ ಹೌಸ್ ಭೂತಗಳು ತಮ್ಮ ಚೇಷ್ಟೆ ಶುರು ಮಾಡಿದವು. ಶ್ರೇಯಾಗಿ ಅದ್ಯಾರೋ ಭುಜವ ಮುಟ್ಟಿದ ಅನುಭವವಾಯಿತು. ಅಮ್ಮ ಎಂದು ಚೀರಿ ಹೆದರುತ್ತಾ ಪಕ್ಕ ನಿಂತಿದ್ದ ತ್ರಿಶೂಲ್ ಎದೆಗೂಡಿಗೆ ಸೇರಿಕೊಂಡು ಮುದುರಿದಳು. ಇದುವರೆಗೂ ಒಂದು ಹೆಣ್ಣು ಅವನ ಕೈ ಮುಟ್ಟಿದ್ದು ಹಿಡಿಸಿರ್ಲಿಲ್ಲ ಅವನಿಗೆ. ಆದರೆ ಇಂದು ಒಂದು ಹೆಣ್ಣು ಅವನ ಎದೆ ಮುಟ್ಟಿ ಅಪ್ಪಿ ನಿಂತಿದ್ದಾಳೆ. ಅದು ಅವನ ಮೊದಲ ಅಪ್ಪುಗೆ, ಹುಡುಗಿರ ಜೊತೆಗೆ. ಅವನಲ್ಲಿ ಏನೋ ಹೊಸ ಪುಲಕ. ಅವಳಂತೂ ಹೆದರಿ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಮ್ಮ ಅಮ್ಮ ಎಂದು ಭಯದಿಂದ ಓದಾಡ್ತಿದ್ದಾಳೆ. ಇವನಿಗೆ ಈ ಹೊಸ ಅನುಭವ ಮತ್ತೇರಿಸಿದೆ. ಕತ್ಲು ಕಳೆದು ಲೈಟ್ಸ್ ಆನ್ ಆಗಿ ಎಲ್ಲರೂ ಹೋದರು. ಇವಳು ಕಣ್ತೆರೆದು ಅವನ ಅಪ್ಪುಗೆ ಬಿಡಲಿಲ್ಲ. ಅವನು ಕೂಡ ಅವಳನ್ನು ತಡೆಯುವ ಪ್ರಯತ್ನವೇ ಮಾಡಲಿಲ್ಲ. ಆದರೆ ಕೆಲ ಕ್ಷಣದ ನಂತರ ಎಲ್ಲ ಶಬ್ದ ನಿಂತಾದ ಮೇಲೆ ಅವಳೇ ಅವನಿಂದ ದೂರ ಸರಿದಳು. ಪಾಪ ತುಂಬ ಹೆದರಿದೆ ಅನಿಸುತ್ತೆ, ಯಾಕೋ ಡಿಸ್ಟರ್ಬ್ ಮಾಡೋ ಮನಸ್ಸಾಗಲಿಲ್ಲ ಎಂದ. ಹಾಗೆ ದೂರ ಸರಿದವಳು, ಏನು ಮಾಡ್ತಿದ್ಯ ಶ್ರೇಯಾ? ಛೆ, ಒಳ್ಳೆ ಗೋಬೆ ತಂದು, ಅವ್ರು ಏನು ಅಂದ್ಕೊಂಡ್ರು ಏನು ಎಂದ್ಕೊಂಡು ಮತ್ತೆ ಮುಜುಗರ ಪಟ್ಟು ಮುಂದೆ ಹೋದಳು. ತ್ರಿಶೂಲ್ಗೆ ಒಂಥರ ಹಿಡಿಸ್ತು ಅವಳ ಅಪ್ಪುಗೆ, ಅವಳ ಸನಿಹ, ಅವಳ ಮುಜುಗರ. 9:00 ರಾತ್ರಿ. ತುಂಬ ತಡವಾಯಿತು. ಆ ದಿನ ಮಾಲ್ಗೆ ಕೂಡ ಹೋಗಲು ಸಮಯ ಸಿಗಲಿಲ್ಲ. ತ್ರಿಶೂಲ್ ಮಾಲ್ ಕ್ಯಾನ್ಸಲ್ ಮಾಡಿ ತುಂಬ ಲೇಟ್ ಆಯಿತು ಎಂದಳು ಮುಜುಗರದ ನೋಟ ಬೀರಿ. ಅವನಿಗೂ ಅರ್ಥ ಆಗಿತ್ತು. ಓಕೆ, ಇಲ್ಲೇ ಊಟ ಮಾಡೋಣ ಎಂದ. ತಲೆ ಆಡಿಸಿದ್ಲು. ಅಲ್ಲೇ ಊಟ ಮಾಡಿದರು. ಕಡೆಗೆ ಪುಟಾಣಿಗೆ ಏನಿಷ್ಟವೋ ಅದೆಲ್ಲ ಅವನು ಕೊಡಿಸಿ ಐಸ್ ಕ್ರೀಮ್ ಕೂಡ ಕೊಡಿಸಿದ್ದ. ಹಾಗೆ ಶ್ರೇಯಾಗೆ ನೀವು ಎನ್ನಲು ನನಗೇನು ಬೇಡ ಎಂದಳು. ಅಯ್ಯೋ, ಎಷ್ಟೋ ಸಾಲ ಕಟ್ಟೋರಿಗೆ 100 ರೂಪಾಯಿಯ ಜ್ಯೂಸ್ ಜಾಸ್ತಿ ಆಗುತ್ತಾ ಟೀಚರ್, ತಗೊಳ್ಳಿ ಎಂದು ಅವಳನ್ನು ರೇಗಿಸಿದ್ದ ತ್ರಿಶೂಲ್. ಬೇರೇನು ಹೇಳದೆ ಮೂಸಂಬಿ ಎಂದಳು. ಅದನ್ನೇ ಕೊಡಿಸ್ದ. ಪಾರ್ಟ್ನರ್, ಡಿಶುಮ್ ಡಿಶುಮ್ ಆಟ ಸಖತ್ತಾಗಿತ್ತು. ಮತ್ತು ಮ್ಯೂಸಿಕಲ್ ಚೇರ್ ಕೂಡ ಸೂಪರ್ ಇತ್ತು. ಬೈಕ್ ರೇಸಲ್ಲಿ ನಾವೇ ವಿನ್ ಆದ್ವಿ ಎಂದು ಚಿಟಪಟ ಅಂತ ಪುಟಾಣಿ ಹೇಳುವಾಗ, ನನಗಂತೂ ಟ್ರೈನ್ ಸವಾರಿ ಮತ್ತು ಮಾನ್ಸ್ಟರ್ ಹೌಸ್ ತುಂಬ ಇಷ್ಟ ಆಯಿತು ಎಂದ ತ್ರಿಶೂಲ್. ಅವನಿಗೆ ಗೊತ್ತಿಲ್ಲದೆ ಅವಳ ಜೊತೆಗೆ ಫ್ಲರ್ಟ್ ಮಾಡೋಕ್ಕೆ ಶುರು ಮಾಡಿದ್ದ ಹುಡುಗ. ಅವಳು ಗುರಾಯಿಸ್ತಿದ್ಲು. ಟೀಚರ್ ನಿಜ ತಾನೆ ಎಂದ. ಎಂದಳು. ತ್ರಿಶೂಲ್ಗೆ ಒಳಗೊಳಗೆ ನಗು. ಅಲ್ಲಿ ಕೋಕು ಜ್ಯೂಸು 2 ಬಿಲ್ ತಗೊಂಡ್ರಲ್ವಾ, ಪ್ಲೀಸ್ ನೋಟ್ ಇಟ್. ಊಟದ ಬಿಲ್ ಇದೆ, ಅದು ಕೊಡ್ತೀನಿ ಎಂದು ಇನ್ನಷ್ಟು ಹೆದರಿಸಿ ಅಲ್ಲಾದ ಬಿಲ್ ನೆನಪಿಸಿದ. ಬಿಲ್ ನೋಡಿ ನನ್ನ ಸಂಬಳ ಪೂರ್ತಿ ಇವ್ರ ಸಾಲಕ್ಕೆ ಹೋಗೋ ಹಾಕಿದ ಗಣೇಶ ಎಂದುಕೊಂಡು ಹಿಂಬಾಲಿಸಿದ್ಲು. ಪುಟಾಣಿ ಸುಸ್ಸು ಎಂದು ಪಾರ್ಟ್ನರ್ ಬಳಿ ಕೇಳಿದಾಗ ಅವನು ಜೆಂಟ್ಸ್ ರೆಸ್ಟ್ ರೂಮ್ನತ್ತ ಸಾಗಿದ. ಎಲ್ಲಿಗೆ ಎಂದು ನೋಡದೆ ಶ್ರೇಯಾ ಕೂಡ ಮುಂದೆ ನಡೆದಳು. ಆಗ ಅವಳ ಕಡೆ ನೋಡಿ, ನೀವೆಲ್ಲಿ ಟೀಚರ್ ಎಂದವನನ್ನು ದುರ್ಗುಟ್ಟಿ, ನನ್ನ ಮಗ ನಿಮ್ಮ ಜೊತೆ ಇರುವಾಗ ನಾನೆಲ್ಲಿಗೆ ಹೋಗಲಿ, ನಾನು ಕೂಡ ಬರ್ತೀನಿ ಅಂದಳು. ಬರ್ತೀನಿ ಎಂದಳು. ನೀವು ಬರೋ ಹಾಗಿಲ್ಲ ಇಲ್ಲಿ ಎಂದ. ಯಾಕೆ ಬರಬಾರ್ದು? ನನ್ನ ನೀವು ತಡೆಯುವ ಹಾಗಿಲ್ಲ, ಬಿಡಿ ದಾರಿ ಎಂದು ಹೊರಟವಳ ಕಿವಿಗೆ, ರೆಸ್ಟ್ ರೂಮಿಗೆ ರೆಸ್ಟ್ ಇನ್ ಪೀಸ್ ಅಂತೀನಿ ಅಂದರೆ ನಾನೇನೂ ಮಾಡಲು ಸಾಧ್ಯ ಇಲ್ಲ, ನಡೀರಿ ಟೀಚರ್ ಎಂದವನ ಮಾತು ಅರಿವಾಗದೆ ಹೋಗಿ ತಕ್ಷಣ ಬೆನ್ನು ಮಾಡಿ, ಇಲ್ಲಿಗೆ ಅಂತ ಹೇಳಬೇಕು ತಾನೆ ಎಂದು ಮುಜುಗರದಿಂದ ಕೇಳಿದಾಗ ಅವಳ ಬಳಿ ಬಾಗಿ, ಅದು ಸ್ಕೂಲ್ನಲ್ಲಿ ಕೇಳಿ ಅಷ್ಟೇ ಅಭ್ಯಾಸ ಇತ್ತು, ಇಲ್ಲೂ ಪರ್ಮಿಷನ್ ಕೇಳಬೇಕಾ ಟೀಚರ್ ಎಂದು ಮತ್ತಷ್ಟು ಅವಳನ್ನು ಕಾಡಿದ. ಯಾಕೋ ಶ್ರೇಯಾ ಕೂಡ ಅವನ ಈ ತರಲೆಗೆ ಕೊಂಚ ನಗುವಂತಾಯಿತು. ಪ್ಲೀಸ್ ಬೇಡ ಎಂದು ನಗುತ್ತಾ ಅಲ್ಲಿಂದ ಹೋಗಿ ದೂರ ನಿಂತಳು. ಆದರೆ ಮೊಗದಲ್ಲಿ ನಗು ಮಾತ್ರ ಮರೆಯಾಗಲಿಲ್ಲ. ನೋಡಿ, ನಾಳೆ ಚಿಂಟು ಸ್ಕೂಲ್ಗೆ ಹೋಗ್ತಿದ್ದಾನೆ. ಬುಕ್ಸ್ ಯೂನಿಫಾರ್ಮ್ ಇಲ್ಲಿ ನಾಳೆ ಬೆಳಿಗ್ಗೆ ಇರುತ್ತೆ ಎಂದ ನಗು ಮೊಗದಲ್ಲಿ. ನಿಮಗೇನು ಇಷ್ಟೊಂದು ಪಾಠ ಮಾಡಿದ್ದ ನಾನು? ಈಗಲೇ ನನಗೆ ನಿಮ್ಮ ಹೊರೆ ಜಾಸ್ತಿ ಆಗಿದೆ ಎಂದು ಆಕೆ ಹೇಳುವಾಗಲೇ ಅವಳ ಬಳಿ ಹೆಜ್ಜೆ ಹಾಕ್ತಾ, ನಾಳೆ ಬೆಳಿಗ್ಗೆ ಚಿಂಟು UKG ಜಾಯ್ನ್ ಆಗ್ತಾನೆ. ಈಗ ನೀವು ಆರಾಮಾಗಿ ಹೋಗಿ ಮಲಗಿ. ನನಗೂ ಸುಸ್ತಾಗ್ತದೆ, ನಿಮಗೂ ಸುಸ್ತಾಗಿರುತ್ತೆ. ಮಿಕ್ಕಿದ್ದು ಇನ್ನೂ ನಾಳೆ ಮಾತಾಡ್ತಾ ಇರೋಣ. ಈಗಷ್ಟೇ ಕ್ಲಾಸ್ ಶುರುವಾಗಿದೆ, ಅರ್ಥ ಆಯ್ತಾ ಟೀಚರ್ ಎಂದು ತೀರ ಹತ್ತಿರ ಬಂದಿದ್ದಲ್ಲದೆ ಅವಳಿಗೆ ಅತ್ತಿತ್ತ ಇತ್ತಿತ್ತ ಹೋಗದ ಹಾಗೆ ಬಂಧಿಸಿ, ಸ್ಟೂಡೆಂಟ್ಗೆ ಟೀಚರ್ ಇಷ್ಟ ಆದ್ರೇ ಅಂತ ಮಕ್ಕಳಿಗೆ
ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಇಷ್ಟ ಆಗೋದು. ಏನಂತೀರ ಟೀಚರ್, ನಿಜಾನ ಸುಳ್ಳ ಎಂದು ತೀರ ಸಮೀಪಿಸಿ ಅವಳು ಮರು ಪ್ರಶ್ನೆ ಮಾಡದ ಹಾಗೆ ಮಾಡಿದ್ದ ಹುಡುಗ. ಮುಂದೆ ಹೇಗಿತ್ತು ಎಪ್ಪಿ, ನಿಮಗೆ ಯಾವ ಆಟ ಇಷ್ಟ ಆಯಿತು ಹೇಳಿ. ಮತ್ತು ಪ್ರತಿ ಸ್ಕ್ರೀನ್ನಲ್ಲೂ ಕೆಲವೊಂದು ಡೈಲಾಗ್ಸು ಕ್ಯಾಪ್ಚರ್ ಆಗಿಲ್ಲ ಅಲ್ವಾ? ಸ್ಕ್ರೀನ್ಶಾಟ್ ತೊಗೊಂಡೆ ಬಟ್ ಎಲ್ಲೋ ಮಿಸ್ ಆಗಿದೆ. ನೆಕ್ಸ್ಟು ನೋಡ್ತೀನಿ ಯಾಕೆ ಮಿಸ್ ಆಯಿತು ಅಂತ, ಆಯಿತಾ? ಬಂದಿಲ್ಲ ಅಂದರೆ ನಾನೇ ಕವರ್ ಅಪ್ ಮಾಡಿರ್ತೀನಿ. ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.